ಹಲೋ ಫ್ರೆಂಡ್ಸ್, ನಮಸ್ತೆ. ತುಂಬ ದಿನ ಆಗಿತ್ತು ಎಲ್ಲರ ಹತ್ರ ಮಾತಾಡಿ ವಿಡಿಯೋಸ್ ಹಾಕಿ. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಶನಿವಾರ ಸಾಯಂಕಾಲ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ತಮ್ಮನೇಲಲ್ಲೇ ನೋಡಿರ್ತೀರಾ. ಸೊ ಇವತ್ತು ಕ್ರಿಸ್ಮಸ್ ಡೆಕೋರೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ. ಇಲ್ಲಿ ಒಂದು ಪಾರ್ಕಲ್ಲಿ ಡೆಕೋರೇಟ್ ಮಾಡಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಇಷ್ಟಪಡ್ತೀರಾ ಅಂತ ಅನ್ಕೋತೀನಿ. ಸಾಯಂಕಾಲ ನಾನು ರೆಡಿಯಾಗಿ ಇಲ್ಲಿ ಕೆಲಸ ಎಲ್ಲ ಮುಗಿಸಿದ್ದು ಲೇಟ್ ಆಯಿತು. ಪೂಜೆ ಮಾಡ್ತಾ ಇದ್ದೀನಿ. ದೇವ್ರ ದೀಪಗಳೆಲ್ಲ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ, ತುಂಬ ಸಿಂಪಲ್ ಆಗಿ. ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಗ್ಗೆನೇ ಹಸ್ಬೆಂಡ್ ಸ್ನಾನ ಮಾಡಿ ಪೂಜೆ ಮಾಡಿದರು. ಬಟ್ ನಾನು ಇನ್ನು ದೀಪಗಳೆಲ್ಲ ತೊಳಿಬೇಕಾಗಿತ್ತು. ಬಟ್ ಅವ್ರು ಮಾಡ್ಕೊಳ್ಳಿ ಅಂತ ಹಾಗೆ ಅದೇ. ಇದೊಂದು ಬಿಗ್ ಬಾಸ್ ಬೇರೆ ನೋಡ್ತೀನಲ್ವ, ಸೊ ತುಂಬ ಹೊತ್ತು ಆಗಿಬಿಡುತ್ತೆ. ಇನ್ನು ಸ್ಕೇಟಿಂಗ್ ಕ್ಲಾಸ್ಗೆಲ್ಲ ಹೋಗಿ ಬರ್ತಾರೆ ಮಕ್ಕಳು. ಅದಾದಮೇಲೆ ನಾನು ಆಲ್ಮೋಸ್ಟ್ 11:30ವರೆಗೂ ಕೂತ್ಕೊಂಡಿರ್ತೀನಿ. ಅದಾದಮೇಲೆ ಮತ್ತೆ ಅಡುಗೆ, ಊಟ, ಕಿಚನ್ ಕ್ಲೀನ್ ಮಾಡೋದು, ಮನೆಯೆಲ್ಲ ಕ್ಲೀನ್ ಮಾಡೋದು, ಮಕ್ಕಳು ಸ್ನಾನ, ನನ್ನ ಸ್ನಾನ ಅಂದ್ಕೊಂಡು ಫುಲ್ ಸಾಯಂಕಾಲನೇ ಆಗಿಬಿಡ್ತು. ಮತ್ತು ತುಂಬಾ ಚಳಿನೂ ಇದೆ. ಸರಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆಯಿತು ಕೆಲಸಗಳೆಲ್ಲ. ಹಾಗೆ ತುಂಬ ಸಿಂಪಲ್ಲಾಗಿ ಹಾಗೆ ನಾನು ರೆಡಿ ಆಗಿಬಿಟ್ಟು ಇವಾಗ ಹೊರಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಆಯಿತು, ಇನ್ನೇನು ಪೂಜೆ ಮುಗೀತು. ಯೂಶ್ವಲಿ ನಾವು ಬೆಂಗಳೂರಲ್ಲಿ ಪ್ರತಿ ಶನಿವಾರ ಪೂಜೆ ಮಾಡಬೇಕಾದ್ರೆ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡ್ತಾಯಿದ್ವಿ. ಇಲ್ಲಿ ಏನಂದರೆ ಕಾಯಿ ನಿಮಗೆ ಗೊತ್ತಿದೆ ತುಂಬಾ ಬೆಲೆ ಜಾಸ್ತಿ. ಹಾಗೆ ಒಂದೊಂದು ಸಾರಿ ಏನಾಗುತ್ತೆ, ಹೊಡೆದ್ರೆ ಹೋಗ್ಬಿಟ್ಟಿರುತ್ತೆ, ಅದು ಒಂಥರ ಸಮಾಧಾನ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಕಳಸ ಕೂಡ ಇಟ್ಟಿಲ್ಲ, ಮತ್ತು ತೆಂಗಿನಕಾಯಿ ಹೊಡೆದು ಕೂಡ ಪೂಜೆ ಮಾಡಲ್ಲ. ಯಾವಾಗಾದರೂ ಹಬ್ಬದ ದಿನಗಳಲ್ಲಿ ಮಾತ್ರ ತೊಗೊಂಡು ಬಂದು ಮಾಡ್ತೀವಿ. 2 ತಂದು ಇಟ್ಕೊಂಡಿರ್ತೀವಿ ಎಮರ್ಜೆನ್ಸಿಗೆ. ಸೊ ಚೆನ್ನಾಗಿಲ್ಲ ಅಂತಂದರೆ ಇನ್ನೊಂದು ಹೊಡೆದು ಪೂಜೆ ಮಾಡೋದು, ಆ ಥರ. ಸೊ ಮಕ್ಕಳು ಕೂಡ ನನ್ನ ಜೊತೆ ಮಾಡಿದ್ರು. ಪೂಜೆ ಎಲ್ಲ ಆಯಿತು, ಇವಾಗ ಹೊರಡಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಈ ಲೈಟ್ ಆಫ್ ಮಾಡಿಬಿಟ್ಟು ಆ ದೀಪದ ಬೆಳಕಲ್ಲಿ ದೇವ್ರನ್ನ ನೋಡೋದಿದೆಯಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ರೆಗ್ಯುಲರ್ ವ್ಯೂವರ್ಸ್ಗಾದರೆ ಗೊತ್ತಿರುತ್ತೆ, ಪದೇ ಪದೇ ಹೇಳ್ತಾನೆ ಇರ್ತೀನಿ ಇದನ್ನು. ಹಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಸಾಯಂಕಾಲ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇವಾಗ 8 o'clock ಆಗಿದೆ. ಪೂಜೆ ಎಲ್ಲ ಆಗಿದೆ, ಎಲ್ಲರೂ ಕಾಫಿ ಎಲ್ಲ ಕುಡಿದ್ಬಿಟ್ಟು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಇದು ಶನಿವಾರದ ವ್ಲಾಗ್. ನಾನು ಲಾಸ್ಟ್ ಟೈಮ್ ಒಂದ್ಸರಿ ವಿಟ್ರವನ್ ಪಾರ್ಕ್ ಅಂತ ಕರ್ಕೊಂಡು ಹೋಗಿದ್ದೆ. ಬಟ್ ಅವಾಗ ಕ್ರಿಸ್ಮಸ್ ಆಗೋಗಿತ್ತು. ನಿಮಗೆ ನೆನಪಿರ್ಬೋದು, ಲೈಟಿಂಗ್ಸ್ ಇರಲಿಲ್ಲ. ಇವಾಗ ತುಂಬ ಚೆನ್ನಾಗಿರುತ್ತೆ USA ಕ್ರಿಸ್ಮಸ್ ಟೈಮಲ್ಲಿ ನೋಡೋಕ್ಕೆ. ಸೊ ಇವತ್ತು ನಾನು ನಿಮಗೆ ಈ ನನ್ನ ವಿಡಿಯೋ ಮೂಲಕ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹೇಗಿರುತ್ತೆ ಕ್ರಿಸ್ಮಸ್ದು ಅಂತ ಹೇಳ್ಬಿಟ್ಟು ಒಂದೊಂದೇ ವಿಡಿಯೋಸ್ ಹಾಕ್ತಾ ಹೋಗ್ತೀನಿ. USA ವಿಟ್ರವನ್ ಪಾರ್ಕ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹೋಗೋಣ. ಮಕ್ಕಳಿಬ್ರು ಕಾರಲ್ಲಿ ಕೂತ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಸಾಯಂಕಾಲ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಚಳಿ ಇರೋ ಕಾರಣ ಫುಲ್ ಜಾಕೆಟ್ ಹಾಕೊಂಡು ಕವರ್ ಮಾಡ್ಕೊಂಡಿದ್ದೀವಿ. ಸೊ ಹೋಗೋಣ ಬನ್ನಿ ಫ್ರೆಂಡ್ಸ್. ಇವಾಗ ನಾವು ಹೋಗ್ತಾ ಇರೋದು ವಿಟ್ರವನ್ ಪಾರ್ಕ್. ನಾನು ಆಗಲೇ ಹೇಳಿದೆ, ಇದು ನಮ್ಮ ಮನೆಯಿಂದ ಒಂದು ಅರ್ಧ ಗಂಟೆ ಮೇಲಾಗುತ್ತೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಬರೀ ನಾವು ನೋಡೋದಷ್ಟೇ ಅಲ್ಲ, ನಿಮಗೂ ಕೂಡ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಯಾರಿಗೆ ಬರೋಕ್ಕಾಗೋದಿಲ್ವೋ ಅವರೆಲ್ಲರೂ ಟಿವಿನಲ್ಲಿ ಅಥವಾ ಮೊಬೈಲಲ್ಲೇ ಕೂತ್ಕೊಂಡು USA ಕ್ರಿಸ್ಮಸ್ ಡೆಕೋರೇಷನ್ಸ್ ನೋಡ್ಬೋದು. Turn left onto Ranch Trail, then turn right onto Valley Ranch Parkway East. Turn right onto Valley Ranch Parkway East. Continue on Valley Ranch Parkway. ಇನ್ನು ಈ ಪಾರ್ಕ್ ಬಗ್ಗೆ ಹೇಳಬೇಕು ಅಂದರೆ ಲಾಸ್ಟ್ ಟೈಮ್ ಒಂದ್ಸರಿ ಬಂದಿದ್ವಿ ನಾವು. ಆವಾಗ ಕತ್ಲೆ ಅಂದರೆ ಹಿಂಗೆ 11 ಗಂಟೆವರೆಗೂ ಓಪನ್ ಇರುತ್ತೆ ಅಂತ ನಾರ್ಮಲಾಗಿ ಗೂಗಲಲ್ಲಿ ನೋಡ್ಕೊಂಡು ಬಂದ್ವಿ. ಸೊ ಹೋದ್ವಿ, 8 ಗಂಟೆ ಅಷ್ಟರಲ್ಲಿ ಬಂದಿದ್ವಿ ಅನ್ಕೋತೀನಿ. ಅದು ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಅದು ತುಂಬ ಹಳೆ ವಿಡಿಯೋ. ಹಾಗೆ ಬಂದ್ವಿ, ಬಟ್ ಕತ್ಲೆ ಇದ್ದಿದ್ದು ನೋಡಿ ಫುಲ್ ಹೆದರ್ಕೊಂಡು ಬಂದಿದ್ದಾಯಿತು. ಯಾಕಂದರೆ ಇಲ್ಲಿ ಟ್ರೇಲ್ಸ್ ಮತ್ತು ಬ್ರಿಡ್ಜ್ ಆ ಥರ ಇರುತ್ತಲ್ವಾ. ಸೊ ಅದೆಲ್ಲ ನೋಡಿ ಸ್ವಲ್ಪ ಭಯ ಆಗಿತ್ತು. ಹಾಗಾಗಿ ಹಾಗೆ ಇತ್ತು, ಹೋಗೋದ ಬೇಡವಾ ಅಂತ ಅಂದ್ಕೊಂಡು. ಬಟ್ ಆಮೇಲೆ ನೀಟಾಗಿ ನೋಡಿ, ಇಲ್ಲ ಇದು ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ನೀಟಾಗಿ ಡೆಕೋರೇಷನ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀವಿ. ಅದ್ಯಾ ಹಾಯ್. ಲೈಟ್ ಇಲ್ವಲ್ಲ, ಒಂಥರ ಕಾಣಿಸ್ತದೆ.
USA ಏನು ಚೆನ್ನಾಗಿರುತ್ತೆ, ಯಾವ ಟೈಮಲ್ಲಿ ಚೆನ್ನಾಗಿರುತ್ತೆ ಅನ್ನೋದಾದರೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಡಿಸೆಂಬರ್ ಮಂತ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಡಿಸೆಂಬರಿಂದ ನ್ಯೂ ಇಯರ್ವರೆಗೂ ಎಲ್ಲ ಕಡೆ ಲೈಟ್ಸು ಮತ್ತು ರೋಡ್ ಆಗಿರ್ಬೋದು, ಮನೆಗಳಾಗಿರ್ಬೋದು ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಏನಾಗ್ತದೆ ಅಂದರೆ ಇವಾಗ ಪ್ರತಿದಿನ ಸಾಯಂಕಾಲ ಹೊತ್ತು ಹೋಗೋದು, ಒಂದು ವಾಕಿಂಗ್ ಥರ ಹೋಗೋದು, ಮನೆಗಳ ಹತ್ರ ಲೈಟಿಂಗ್ಸ್ ಇದೆಲ್ಲ ನೋಡ್ಕೊಂಡು ಬರೋದು, ಆ ಥರ ಆಗ್ತಾಯಿದೆ. ಯಾಕಂದರೆ ಒಂದೊಂದು ಮನೆ ಹತ್ರನೂ ತುಂಬ ಡಿಫ್ರೆಂಟಾಗಿ ಡೆಕೋರೇಷನ್ ಮಾಡಿರ್ತಾರೆ. ಹಾಗೆ ಎಸ್ಪೆಷಲಿ ಓನ್ ಹೌಸ್ಗಳ ಹತ್ರ ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ಇದು ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ. ಇಲ್ಲಿಂದಾನೇ ತುಂಬ ಚೆನ್ನಾಗಿತ್ತು. ಬಟ್ ನಂಗೆ ಮೊಬೈಲಲ್ಲಿ ಮೀನ್ಸ್ ಇವಾಗ ವಿಡಿಯೋದಲ್ಲಿ ಹೇಗೆ ಬರ್ತಾ ಇದೆ ಏನು ಅಂತ ಗೊತ್ತಾಗ್ತಿಲ್ಲ. ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ರಿಯಲ್ ಆಗಂತೂ ಆ ಲೈಟ್ಸು ಮತ್ತು ಎಲ್ಲ ಮರಗಳಿಗೂ ಹಾಕಿರ್ತಾರೆ. ಅದೇ ಸ್ಪೆಷಾಲಿಟಿ ಇಲ್ಲಿ ಜಾಸ್ತಿ ಡೆಕೋರೇಷನ್ ರೋಡ್ಗಳಲ್ಲೆಲ್ಲ ಈ ಥರ ಮರಗಳಿಗೆ ಹಾಕಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ. ಒಂದೊಂದು ಕಡೆ ಒಂದೊಂದು ಥರ ಸ್ವಲ್ಪ ಡಿಫ್ರೆಂಟಾಗೆ ಮಾಡಿರ್ತಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ಹಳೆ ವ್ಯೂವರ್ಸ್ ಆಗಿದ್ರೆ ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ. ಸೊ ಲಾಸ್ಟ್ ಟೈಮ್ ಈ ಥರ ಏನಿದು ಮನೆಗಳಿದೆ, ಅಪಾರ್ಟ್ಮೆಂಟ್ ಅಂತ ಅಂದ್ಕೊಂಡೆಲ್ಲ ಬಂದಿದ್ವಿ. ಸೊ ಇನ್ನು ಇಲ್ಲಿ ಯಾರಾದರೂ ಇನ್ನೂ ನೋಡಿಲ್ಲ ಅನ್ನೋದಾದರೆ ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಡು ಬನ್ನಿ, ತುಂಬ ಖುಷಿ ಪಡ್ತಾರೆ. ಹಾಗೆ ಎಂಟ್ರೆನ್ಸ್ ಫೀ ಕೇಳೋದಾದರೆ ಫ್ರೀ ಇಲ್ಲಿ, ಯಾವುದೇ ಥರ ಎಂಟ್ರೆನ್ಸ್ ಫೀಸ್ ಇರೋದಿಲ್ಲ. ಹಾಗೆ ಪಾರ್ಕಿಂಗ್ ಕೂಡ ಫ್ರೀನೇ, ಆರಾಮಾಗಿ ಪಾರ್ಕ್ ಮಾಡಿಬಿಟ್ಟು ಹೋಗ್ಬೋದು. ಸೊ ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬಾ ಚಳಿ ಇತ್ತು ಸೀರಿಯಸ್ಲಿ. ಬಟ್ ಜಾಕೆಟ್ ಹಾಕ್ಕೊಂಡು ಬಂದಿದ್ದೆ, ನನ್ನ ತಲೆ ಕವರ್ ಮಾಡ್ಕೊಂಡಿರಲಿಲ್ಲ ಅಲ್ವಾ, ತುಂಬ ಥಂಡಿ ಅನ್ಸೋ ಥರ ಆಗ್ತಿತ್ತು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಲಾಸ್ಟ್ ಟೈಮ್ ಬಂದಾಗ ಹೆದರ್ಕೊಂಬಿಟ್ಟಿದ್ವಿ. ಈಗ ಫುಲ್ ಲೈಟಿಂಗ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಬನ್ನಿ ತೋರಿಸ್ತೀವಿ. ಯಾರು ರೆಡಿನಾ? ಹ್ಯಾಪಿ? ಕಾರ್ ಬರ್ತಾ ಇದೆ ಅಲ್ಲಿಂದ, ನಡೀರಿ. ಆ ಜಾಗಕ್ಕೆ ಹೋಗ್ತಿದ್ದಂಗೆ ಹಳೇದೇ ನೆನಪಾಗಿ ಅನಿಸ್ತಾನೆ ಇತ್ತು. ಅದಕ್ಕೆ ಹಂಗೆ ನಿಮ್ಮ ಹತ್ರ ಹೇಳ್ಕೊಂಡೆ. ಮತ್ತು ಇದು ಹೊಸದಾಗಿ ಮಾಡಿದ್ದಾರೆ, ನಾವು ಲಾಸ್ಟ್ ಟೈಮ್ ಹೋದಾಗ ಇರಲಿಲ್ಲ. ಇದು ಒಂದು ಜಿಮ್ ಏರಿಯಾ, ಅಂದರೆ ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಇದೆ, ತುಂಬ ಮನೆಗಳಿದೆ. ಸೊ ಅವರು ಇಲ್ಲಿ ಮಾಡ್ಬೋದು. 7 ಮೂಮೆಂಟ್ಸ್ 7 ಮಿನಿಟ್ಸ್ ಅಂತ ಹೇಳ್ಬಿಟ್ಟು ಒಂದಷ್ಟು ಗೈಡ್ ಮಾಡಿದ್ದಾರೆ, ಹೌ ಇಟ್ ವರ್ಕ್ಸ್ ಅಂತ ಎಲ್ಲ. ತುಂಬ ಚೆನ್ನಾಗಿದೆ, ಇಲ್ಲಿರೋರ್ಗೆ ಯೂಸ್ ಆಗುತ್ತೆ. ಮತ್ತು ಅಲ್ಲೊಂದು ನಾಯಿ ನೋಡ್ಬೋದು, ನಮ್ಮನ್ನೇ ನೋಡ್ಕೊಂಡು ಹೋಗ್ತಾ ಇತ್ತು. ಅದು ನೋಡ್ತಾ ಇದ್ರೆ ನಮ್ಮ ಮನೇಲಿ ನಾವು ಸಾಕೊಂಡಿದ್ದಿದ್ದು ನಾಯಿ ನೆನಪಾಗ್ತಿತ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಕಡೆ ಲೈಟ್ಸ್ ಇಲ್ಲಿಂದ ಕಾಣಿಸ್ತಾ ಇದೆ. ಹಾಗೆ ಇದು ಬ್ರಿಡ್ಜ್ ಪಕ್ಕದಲ್ಲಿ ಲೇಕ್ ನೋಡ್ತಾ ಇದ್ದೀರಾ ಹೇಗಿದೆ ಅಂತ ಹೇಳ್ಬಿಟ್ಟು. ಅಂದರೆ ಕತ್ಲೆ ಇದೆ, ಡೇ ಟೈಮಲ್ಲಿ ಅಂದರೆ ಕಾಣಿಸ್ತಿತ್ತು, ನೋಡ್ತಾ ಇರ್ಬೋದು. ಸೊ ಹಾಗೆ ಇವಾಗ ಹೋಗ್ತಾ ಇದ್ದೀವಿ ಒಳಗೆ. ಸೊ ನೀವು ಎಕ್ಸೈಟ್ ಆಗಿದ್ದೀರಾ ಅಂತ ಅನ್ಕೋತೀನಿ. ತುಂಬಾ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ, ನೀವು ಕೂಡ ನೋಡ್ಬೋದು. ಸೊ ನಾನು ನೋಡ್ತಾ ಇದ್ದಾಗೆ ನಿಮಗೆ ಗೊತ್ತಾಗಿರ್ಬೋದು. ಅದು ನೋಡಿದ ತಕ್ಷಣ ತುಂಬಾ ಖುಷಿ ಆಗೋಯಿತು ನಮಗಂತೂ. ಯಾಕಂದರೆ ಲಾಸ್ಟ್ ಟೈಮ್ ಕಂಪೇರ್ ಮಾಡೋಕ್ಕೆ ಹೋದರೆ ಇವಾಗ ಎಷ್ಟು ಚೆನ್ನಾಗಿದೆ ಅಂತ. ಸೊ ನೋಡ್ತಾ ಇರ್ಬೋದು, ವಿಟ್ರಮಿನ್ ಪಾರ್ಕ್ ಆ್ಯಡಿಸನಲ್ಲಿರೋದು. ಸೊ ನೀವು ಇನ್ನೂ ಯಾರು ವಿಸಿಟ್ ಮಾಡಿಲ್ಲ ಇಲ್ಲಿರೋರು, ಸೊ ವಿಸಿಟ್ ಮಾಡಿ ಅಂತ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ತುಂಬ ಮರಗಳಿದೆ ಇಲ್ಲಿ. ಆ್ಯಕ್ಚುಲಿ ಆಲ್ಮೋಸ್ಟ್ 1.2 ಮಿಲಿಯನ್ ಲೈಟ್ಸ್ ಬಲ್ಬ್ಸ್ನ ಹಾಕ್ತಾರಂತೆ, ವಿತ್ 9 ಡಿಫ್ರೆಂಟ್ ಕಲರ್ಸ್. ಮತ್ತು ಮೋರ್ ದ್ಯಾನ್ 500 ಟ್ರೀಸ್ಗೆ ಈ ಥರ ಡೆಕೋರೇಟ್ ಮಾಡಿರ್ತಾರೆ. ಸೊ ಇದು ಆಲ್ಮೋಸ್ಟ್ 12 ಎಕರಲ್ಲಿ ಏನೋ ಇದೆ ಅಂತ ಅನ್ಕೋತೀನಿ, 26,000 ಸ್ಕ್ವೇರ್ ಫೀಟಲ್ಲಿ. ಹಾಗೆ ಇದು ಬ್ರಿಡ್ಜಸ್, ನೀವು ನೋಡಿದ್ರಿ ಬ್ರಿಡ್ಜಸ್ ಆ್ಯಂಡ್ ಟ್ರೈಲ್ಸ್ ಎಲ್ಲ ಇದೆ. ಮಕ್ಕಳು ಅವ್ರಿಗಂತೂ ಸಖತ್ ಖುಷಿನಾಗೋಯಿತು. ಕಲರ್ ಲೈಟ್ಸ್ ಇದೆ ಅಂತ ಹೇಳ್ಬಿಟ್ಟು ಇಬ್ಬರು ಮಾತಾಡಿಕೊಂಡು ಮರಗಳ ಹತ್ರ ನಿಂತ್ಕೊಂಡು ನೋಡೋದು, ಆ ಥರ ಎಲ್ಲ ಮಾಡ್ತಾಯಿದ್ರು. ಸೊ ಅದಾದಮೇಲೆ ನಾನು ಫೋಟೋಸ್ನ ಕ್ಲಿಕ್ ಮಾಡ್ತೀನಿ ಪುಟ್ಟ ನಿಂತ್ಕೊಳ್ಳಿ ಅಂತ ಹೇಳಿದೆ. ನಿಂತ್ಕೊಂಡ್ರು ಹಾಗೆ ಇಬ್ಬರೂ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ ಅಲ್ವಾ. ಸೊ ಅಲ್ಲಿ ಈ ವೆದರ್ಗೂ ಅದಕ್ಕೂ ಈ ಲೈಟ್ ಈ ಡೆಕೋರೇಷನ್ ಎಲ್ಲ ನೋಡ್ತಾ ಇದ್ರೆ ಅದೇನೋ ಒಂಥರ ತುಂಬಾ ಖುಷಿ ಆಗುತ್ತೆ. ಅಂದರೆ ಇವಾಗ ಅನಿಸುತ್ತೆ ನಮಗೆ ಸೀರಿಯಸ್ಲಿ. ಬೇರೆ ಟೈಮಲ್ಲಿ ಇವಾಗ ನಿಮಗೆ ಗೊತ್ತು, ಅಲ್ಲಿ ನೋಡ್ತಾ ಇರ್ಬೋದು ಶುಗರ್ ಕ್ಯಾಂಡಿ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಯಾವಾಗ್ಲೂ ಅನಿಸುತ್ತೆ ಮನೆ ಅಡುಗೆ ಮಕ್ಕಳು ಅಂತ ಅಂದ್ಬಿಟ್ಟು. ಬಟ್ ಈ ಟೈಮಲ್ಲಿ ಎಸ್ಪೆಷಲಿ ಆಗಲೇ ಹೇಳ್ದಂಗೆ ನಾನು ಕ್ರಿಸ್ಮಸ್ ಟೈಮಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಹೇಳಿ, ನಾನು ಮನೆಗಳ ಹತ್ರ ಲೈಟಿಂಗ್ಸ್ ಆಗಿರ್ಬೋದು, ಡೆಕೋರೇಷನ್ಸ್ ಅದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಇನ್ನು ಬೇರೆ ಬೇರೆ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡಬೇಕು, ಖಂಡಿತ ವಿಸಿಟ್ ಮಾಡಿ, ಅದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ರೈಟ್ ಸೈಡಲ್ಲಿ ಏನು ಸ್ಟೆಪ್ಸ್ ಕಾಣಿಸ್ತಿತ್ತಲ್ವ, ಅದು ಆ್ಯಕ್ಚುಲಿ ಅಲ್ಲಿ ಕ್ರಿಸ್ಮಸ್ ಟ್ರೀ ಇದೆ. ನಮಗೆ ಗೊತ್ತಿರಲಿಲ್ಲ ಫಸ್ಟು, ಜಸ್ಟ್ ಇದೊಂದು ಟ್ರೀಸ್ ಇರುತ್ತೆ ಡೆಕೋರೇಷನ್ ಅಂದ್ಕೊಂಡಿದ್ವಿ. ಸೊ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ಸಕ್ಕತ್ತಾಗಿದೆ. ವಾವ್, ಲಾಸ್ಟ್ ಇಯರ್ ಬಂದಿದ್ದಾಗ ಮಿಸ್ ಮಾಡ್ಕೊಂಬಿಟ್ಟಿದ್ವಿ.
ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ರು ಲೈಟ್ಸ್ ಎಲ್ಲ. ಅಲ್ಲಲ್ಲಿ ನೋಡ್ತಾ ಇದ್ದೀರಾ ಒಂದಷ್ಟು ಟಾಯ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಲೈಟ್ಸ್ದು, ಮಕ್ಳಿಗೆ ಇಷ್ಟಪಡೋಂಥದ್ದು. ಅದು ನೋಡ್ತಾ ಇದ್ರೆ ನನಗನ್ನಿಸ್ತಾ ಇತ್ತು ಈ ಲೈಟ್ಸು ಅದು ಎಲ್ಲ ನೋಡ್ತಾ ಇದ್ರೆ ಊರಲ್ಲಿ ಜಾತ್ರೆಗಳಿಗೆಲ್ಲ ಹೋಗ್ತಾ ಇದ್ವಲ್ಲ ಚಿಕ್ಕ ವಯಸ್ಸಲ್ಲಿ, ಅದೆಲ್ಲ ನೆನಪಾಗ್ತಿತ್ತು ನನಗೆ. ತುಂಬ ಚೆನ್ನಾಗಿತ್ತು. ಬಂಗಾರು ಮತ್ತು ಆದ್ಯ ಅವ್ರ ಅಪ್ಪನ ಜೊತೆ ಮುಂದೆ ಹೋಗ್ತಾಯಿದ್ರು, ನಾನು ವೀಡಿಯೋ ಮಾಡ್ಕೊಂಡು ಹಿಂದೆ ಹೋಗ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು. ಬಟ್ ಎಲ್ಲ ಥರ ಇದ್ದರು ಇಲ್ಲಿ. ಆ್ಯಕ್ಚುಲಿ ನಾವು ಇವತ್ತೇ ಫಸ್ಟ್ ನೋಡಿದ್ದು ಇಂಡಿಯನ್ಸ್ ಕಮ್ಮಿ ಇದ್ದರು ನಾವು ಬಂದಾಗ, ಆದಷ್ಟು ಅಮೆರಿಕನ್ಸು ಮೆಕ್ಸಿಕನ್ಸ್ ಜಾಸ್ತಿ ಇದ್ದರು ನೋಡ್ತಾ ಇರ್ಬೋದು. ಸೊ ಆ ಬಂಗಾರ ಹುಡ್ಕೊಂಡು ಬಂದ್ಲು, ಅಮ್ಮ ಬನ್ನಿ ಅಂತ ಹೇಳ್ಬಿಟ್ಟು. ಇನ್ನು ಬಂಗಾರು ಅಂತೂ ಏನೂ ಕೇಳಕ್ಕೆ ಹೋಗಲ್ಲ, ಅವಳು ಇವಾಗ ದೊಡ್ಡೋಳಾಗಿದ್ದಾಳೆ, ಅರ್ಥ ಮಾಡ್ಕೊತಾಳೆ. ಚಿಕ್ಕ ವಯಸ್ಸಿಂದನೂ ಏನು ಹಠ ಮಾಡ್ತಾ ಇರಲಿಲ್ಲ ಅವಳು. ಬಟ್ ಆದ್ಯ ಸ್ವಲ್ಪ ಕೇಳ್ತಾಳೆ, ಆಯ್ತಪ್ಪ ಬೇಡ ಅಂತ ಹೇಳಿದ್ರೆ ಸುಮ್ಮನೆ ಆಗಿಬಿಡ್ತಾಳೆ ಹಾಗೆ. ಮತ್ತು ನಾವು ನೋಡ್ತಾ ಇದ್ವಿ ಇಲ್ಲಿ ಮುಗೀತಾ ಎಂಡ ಇದು ಅಂತ. ಬಂಗಾರು ಅಂತೂ ಅಮ್ಮ ಏನಿದು ಕ್ರಿಸ್ಮಸ್ ಟ್ರೀ ನೋಡಿಲ್ಲ ಅಂತಂದರೆ ಏನು ಲೈಟಿಂಗ್ಸ್ ಅಮ್ಮ ಇದು, ನಂಗೆ ಅದು ಬೇಕು ಅಂತ ಕೇಳ್ತಾ ಇದ್ಲು. ಕ್ರಿಸ್ಮಸ್ ಟ್ರೀ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಬಟ್ ಇದು ಇಷ್ಟಪಟ್ಲು, ಬಟ್ ನಂಗೆ ಅವಳಿಗೆ ಕ್ರಿಸ್ಮಸ್ ಟ್ರೀ ಬೇಕಂತ ಹೇಳ್ತಾನೆ ಇದ್ಲು. ಹಾಗಾಗಿ ಯಾರನ್ನಾರು ಕೇಳೋಣ ಆತ ಏನು ಅಂತ ನೋಡ್ತಾ ಇದ್ವಿ. ಅಷ್ಟರಲ್ಲಿ ಗೊತ್ತಾಯಿತು ಅಲ್ಲಿ ದೂರದಲ್ಲಿ ಇದೆ ಆ್ಯಕ್ಚುಲಿ ಆ ಕಡೆ. ಯಾಕಂದರೆ ಇದು ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದ್ರಿಂದ, ಅಂದರೆ ಲೈಟಿಂಗ್ಸಿಂದ ಅಷ್ಟು ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ಸೊ ಅದಾದಮೇಲೆ ಗೊತ್ತಾಯಿತು. ಸೊ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಇವಾಗ ನಾವು ಬಂದಿದ್ವಿ ಅಲ್ಲ, ಅದು ಒಂದು ಸೈಡ್ಗೆ ಎಂಡ್, ಇನ್ನೊಂದು ಕಡೆ ಇಲ್ಲಿ ನೋಡ್ತಾ ಇರ್ಬೋದು ಈ ಕ್ಯಾಪ್ ಥರ ಇರುತ್ತೆ, ಅದ್ರ ಪಕ್ಕದಲ್ಲಿ ಲೆಫ್ಟ್ ರೈಟಲ್ಲಿ ಅದು ಲೈಟಿಂಗ್ಸು ಬರ್ತಾ ಇರುತ್ತೆ. ಅದು ಮಕ್ಕಳು ಹಾಕೊಂಡು ಹೋಗ್ತಾರೆ, ನೀವು ನೋಡ್ಬೋದು. ಇಲ್ಲಿ ಆದ್ಯ ಕೇಳಿದ್ಲು ನನಗೆ ಬೇಕು ಅಂತ ಹೇಳಿಬಿಟ್ಟು. ಅದಕ್ಕೆ ನಾನು ಹೇಳಿದೆ ಬೇಡಪ್ಪ ನೀನು ತೊಗೊಂಡು ಬಂದರೆ ವೇಸ್ಟ್ ಮಾಡ್ತೀಯ, ಸುಮ್ಮನೆ ಅನ್ನೆಸೆಸರಿ ಖರ್ಚು ಅದೆಲ್ಲ ಬೇಕಿಲ್ಲ ಅಂತ ಅಂದೆ. ಆಯ್ತಮ್ಮ ಓಕೆ ಅಂತ ಅಂದ್ಕೊಂಡು ಬಂದ್ಲು. ಸೊ ಅದಾದಮೇಲೆ ಇಲ್ಲಿ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಫೋಟೋಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಹಸ್ಬೆಂಡ್ ತೆಗಿತಾಯಿದ್ರು ನಮ್ಮ 3 ಜನದ್ದು. ಅದನ್ನು ಅವರು ಅಮೇರಿಕನ್ ಹಸ್ಬೆಂಡ್ ವೈಫ್ ನೋಡಿಬಿಟ್ಟು ನಾವು ತೆಕ್ಕೊಡ್ತೀವಿ 4 ಜನದ್ದು ಅಂತ ಹೇಳ್ಬಿಟ್ಟು ಫೋಟೋಸ್ ತೆಗೆದ್ರು. ಸೊ ಅದು ಲಾಸ್ಟಲ್ಲಿ ಶೇರ್ ಮಾಡ್ತೀನಿ. ಬಾ ಬಂಗಾರು, ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ಸಕ್ಕತ್ತಾಗಿದೆ ಅಲ್ಲ? ಆದರೆ ಸ್ವಲ್ಪ ಕ್ರಿಸ್ಮಸ್ ಟ್ರೀ ಹತ್ರ ತುಂಬ ಇನ್ನೂ ಇದ್ದಿದ್ರೆ ಚೆನ್ನಾಗಿತ್ತು. ಕ್ರಿಸ್ಮಸ್ ಟ್ರೀ ಇನ್ನೂ ಇದ್ದಿದ್ರೆ ಇನ್ನೂ ಹೋಗೋಣ ಪ್ಲೇಸ್ಗೆ. ಓಕೆ, ಆದರೆ ಬರೀ ಪ್ಲೇಸ್ಗೆ ಲೈಟ್ ಹಾಕೊಂಡು. ಚಳಿ ಹೆಂಗಿದೆ ಹೇಳಪ್ಪ? ನಂಗೆ ತುಂಬ ಇಷ್ಟ ಚಳಿ. ನನಗೆ ಮೂಗು ಕಿವಿ ಎಲ್ಲ ತಣ್ಣಗಾಗ್ಬಿಟ್ಟಿದೆ, ಗಟ್ ಅಂದರೆ ಫ್ರೀಸ್ ಆದಂಗೆ ಆಗ್ಬಿಟ್ಟಿದೆ. ಬಾಯ್. ನಿಮ್ಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ? ನಮಗಂತೂ ತುಂಬಾ ಇಷ್ಟ ಆಯಿತು. ಸೊ ನೀವು ಕಮೆಂಟ್ ಮಾಡಿ. ಸೊ ಆಯಿತು, ಸ್ವಲ್ಪ ಫೋಟೋಸ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಹೋಗಿಲ್ಲ ಅಕ್ಕ, ಹಿಂದೆ ಹೋಗು, ಹುಷಾರು ಬಿದ್ದುಬಿಟ್ಟಿಯ. ನಮ್ಮ ಬಂಗಾರು ಕ್ರಿಸ್ಮಸ್ ಟ್ರೀನೇ ನೋಡ್ತೀರಾ ಏನಮ್ಮ ಲೈಟಿಂಗ್ ಅಂತಿದ್ಲು. ಸೊ ಫೈನಲ್ ಆಗಿ ಸಿಕ್ತು. ಇವಾಗ ಈ ಕಡೆ ಬಾ ಪುಟ. ಇಲ್ಲೂ ಕೂಡ ಹಸ್ಬೆಂಡ್ ನಮ್ಮ 3 ಜನದ್ದು ಫೋಟೋ ತೆಗಿತಾ ಇದ್ರು. ಇಲ್ಲಿ ಬಂದ್ಬಿಟ್ಟು ಮತ್ತೆ ಇನ್ನು ಯಾರೋ ಅಮೆರಿಕನ್ ಬಂದು ನಾವು ತೆಗಿತೀನಿ ಫೋಟೋಸ್ ಅಂತ ಹೇಳಿದ್ರು. ಆ್ಯಕ್ಚುಲಿ ಅವಾಗ ಹಸ್ಬೆಂಡ್ ಹೇಳ್ತಾ ಇದ್ರು ಇವರು ಆ್ಯಕ್ಚುಯಲ್ ಅಮೆರಿಕನ್ ಅಂತ. ಯಾಕಂದರೆ ಇಲ್ಲಿ ನಮ್ಮನೆ ಹತ್ರ ಇವ್ರು ಇದ್ದಾರಲ್ಲ ಆಫ್ರಿಕನ್ ಅಮೇರಿಕನ್, ಅವ್ರನ್ನೆಲ್ಲ ನೋಡ್ಬಿಟ್ಟು ನಮಗೆ ಒಂಥರ ಬೇಜಾರಾಗ್ಬಿಟ್ಟಿತ್ತು. ಏನಂದರೆ ಈಗ ಅಡುಗೆ ವಿಷಯಕ್ಕಾಗಿರ್ಬೋದು ಅದಕ್ಕೆಲ್ಲ ಆ ಕಿರಿಕಿರಿ ಮಾಡೋದು ನೋಡ್ಬಿಟ್ಟು ಹಿಂಗೆ ಇರ್ತಾರೆ ಜನ ಅನ್ನೋ ಥರ ಅನಿಸ್ಬಿಟ್ಟಿತ್ತು. ಬಟ್ ಇಲ್ಲಿ ಅವರೇ ಬಂದು ನೋಡ್ತಾ ಇರ್ಬೋದು. ಅವ್ರು ಕೇಳಿ ಫೋಟೋಸ್ ತೆಗೆದು ಮತ್ತೆ ಮಾತಾಡಿಸ್ತಾರೆ ತುಂಬ ಚೆನ್ನಾಗಿ. ಸೊ ಅವಾಗ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ನಾನು ಹೇಳ್ದಂಗೆ ಇವರೇ ನಿಜವಾದ ಅಮೆರಿಕನ್. ಯಾಕಂದರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಏನಾದ್ರು ಹೆಲ್ಪ್ ಬೇಕಾ ಅಂತ ಕೇಳ್ತಾರೆ. ಸೊ ನೀಟಾಗಿ ವಿಚಾರಿಸ್ಕೊತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅಲ್ಲೂ ಕೂಡ ಹಸ್ಬೆಂಡ್ ವೈಫ್ ಅವರು ಬಂದು ಫೋಟೋಸ್ ತೆಗೆದ್ರಲ್ವ. ಅದಾದಮೇಲೆ ಆ್ಯಕ್ಚುಲಿ ನಾವು ಹೊಸ ಫೋನ್ ಆಗಿರೋದ್ರಿಂದ ಯಾರಿಗಾದ್ರು ಕೊಡೋಕ್ಕೆ ಭಯ ಆಗ್ತಿತ್ತು. ಬಟ್ ಅವ್ರು ಬಂದು ನಮ್ಮ ಫೋಟೋಸು ತೆಗೆದ್ರು. ಅವ್ರ ಫೋಟೋಸ್ನು ಕೂಡ ಹಸ್ಬೆಂಡ್ ತೆಗೆದ್ರು. ಅದಾದಮೇಲೆ ಇಲ್ಲೂ ಅಷ್ಟೇ ಅವರು ಇವಾಗ ನಾನು ವಿಡಿಯೋ ತೋರಿಸ್ತೀನಿ
ತೋರಿಸ್ದೆ ಅಲ್ವಾ. ಸೊ ನೋಡ್ತಾ ಇರ್ಬೋದು ಇವ್ರು ನಮ್ಮ ಫೋಟೋಸ್ ತೆಗೆದ್ರು. ಅದಾದಮೇಲೆ ಹಸ್ಬೆಂಡ್ ಓಕೆ ನಾನು ಕೇಳ್ತೀನಿ, ಯಾಕಂದ್ರೆ ಅವ್ರು ನಮ್ಗೆ ಹೆಲ್ಪ್ ಮಾಡಿದಾರಲ್ವ, ಅವ್ರು ಕೇಳಲೇಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ಮೇಲೆ ಓಕೆ ಅಂತ ಹೇಳಿದ್ರು, ಬೇಕು ನಮಗೂ ಫೋಟೋಸ್ ತೆಗಿತೀರಾ ಅಂತ ಹೇಳ್ಬಿಟ್ಟು. ಸೊ ಹಸ್ಬೆಂಡ್ ಅವ್ರದ್ದು ಕೂಡ ತೆಗೆದ್ರು. ಅದಾದಮೇಲೆ ಅವರು ಚೆನ್ನಾಗಿ ಬಂದಿದೆಯಾ ಏನು ಅಂತ ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮತ್ತೆ ತೆಗಿತೀನಿ ಅಂತ ಹೇಳಿ, ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ರು. ಸೊ ನೋಡ್ತಾ ಇರ್ಬೋದು ಇವಾಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ ಫೈನಲ್ ಆಗಿ. ಬಟ್ ನಮ್ಮ ಆದ್ಯ ಅಂತೂ ಅಲ್ಲಿ ಕೂತ್ಕೊಬೇಕು ನಾನು ಅಂತ ಹೇಳ್ತಾನೆ ಇದ್ಲು. ಇಲ್ಲಿ ಸ್ಟೆಪ್ಸ್ ಬರುತ್ತೆ ಅಲ್ಲಿ ನೀರ ಹತ್ರ, ಅಲ್ಲಿ ಕೂತ್ಕೊಬೇಕಂತೆ ಅವಳು. ಏನಾದ್ಯಾ ಸ್ವಿಮ್ ಮಾಡ್ತೀಯ ಪುಟ್ಟ? ಹೋಗು ಹೋಗ್ಬಿಡ್ಬಾ, 1 2 3 ಸ್ಟೆಪ್ಸ್ ಹೋಗು. ಇನ್ನೊಂದು ಹೋಗು ಸಾಕು. ಸಾಕು ನೀನು ಹೋಗು ಮಗನೆ, ನೋಡ್ತಾ ಇದ್ದಾಳೆ ನೀನನ್ನ. 1 more ಸ್ಟೆಪ್. ಓಕೆ, ಓನ್ಲಿ ಒನ್ ಮೋರ್. ಇಳಿ, ಕುತ್ಕೋಬೇಡ. ಸಾಕು ಸಾಕು ಸಾಕು. ಹಿಂದೆ ಬಾ, ಅಕ್ಕನ ಹತ್ರ ಹೊಂದ್ಬಿಡು. ಹಠ ಮಾಡ್ತಾಯಿದ್ಲು ಅಂತ ಹೇಳ್ಬಿಟ್ಟು ಹಸ್ಬೆಂಡ್ಗೆ ಫೋನ್ ಕೊಟ್ಬಿಟ್ಟು ನಾನು ಮತ್ತೆ ಅವಳನ್ನ ಕರ್ಕೊಂಡು ಬಂದಿದ್ದಾಯಿತು. ಅಂದರೆ ಹಾಳ ಏನಿಲ್ಲ, ಆದ್ರೂ ಮಕ್ಕಳು ಏನಿಗೆ ಅಂತ ಹೇಳ್ಬಿಟ್ಟು ಹಿಂದೆ ನಿಲ್ಲಿಸಿದ್ದೆ. ಬಂಗಾರ ಏನಾರು ಹಠ ಮಾಡಲ್ಲ, ನಮ್ಮ ಆದ್ಯ ತರಲೆ. ಹತ್ತು ಕಮಾನ್. ಹುಡ್ಡಿ ಹಾಕೋಮ್ಮ, ಕವರ್ ಮಾಡ್ಕೋ, ತಲೆ ಕವರ್ ಮಾಡ್ಕೋ. ಇಂಡಿಯಾದಲ್ಲೇ ಇವಾಗ ಮಾಲ್ಗಳಲ್ಲಾಗಿರ್ಬೋದು ತುಂಬ ಕಡೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಕ್ರಿಸ್ಮಸ್ದು. ನೀವೆಲ್ಲರೂ ಅಲ್ಲೂ ನೋಡಿರ್ತೀರಾ. ಬಟ್ US-ಗೆ ಎಲ್ಲರೂ ಬಂದು ನೋಡೋಕ್ಕಾಗಲ್ಲ ಅಲ್ವಾ. ಸೊ ನಾನು ಪದೇ ಪದೇ ಹೇಳ್ತಿರ್ತೀನಿ, ಅವರೆಲ್ರಿಗೋಸ್ಕರ ಈ ವಿಡಿಯೋ. ಹೇಗಿತ್ತು ಫ್ರೆಂಡ್ಸ್, ಇಷ್ಟ ಆಯ್ತಾ ನೋಡಿದ್ರೆ? ಐ ಹೋಪ್ ನೀವೆಲ್ಲರೂ ಇಷ್ಟಪಟ್ಟಿರ್ತೀರಾ ಅಂತ. ಇಷ್ಟ ಆಯ್ತಾ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಇನ್ನೂ ಒಳ್ಳೊಳ್ಳೆ ಪ್ಲೇಸಸ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಕ್ರಿಸ್ಮಸ್ ಮುಗಿಯೋವರೆಗೂ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ಸು ಕವರ್ ಮಾಡೋಣ ಅಂದ್ಕೊಂಡಿದ್ದೀನಿ. ವಾಹ್, ಫುಲ್ ಚಳಿ, ಥಂಡಿ ಆಗ್ಬಿಟ್ಟಿದೆ. ಸಾಂಗ್ ಬರ್ತಾ ಇತ್ತು, ಕಾಪಿ ರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡ್ತಾ ಇದ್ದೀನಿ. ಇನ್ನು ಆ್ಯಕ್ಚುಲಿ ಇದು ಸಿಂಪಲ್, ಇದೊಂದು ಪಾರ್ಕಲ್ಲಿ ಡೆಕೋರೇಷನ್ ಮಾಡಿರೋದಲ್ವ. ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ಹೇಳಿ, ಖಂಡಿತ ಇನ್ನೂ ಬೇರೆ ಕಡೆ ಇರುತ್ತೆ, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ. ಸೊ ನೀವು ಕಮೆಂಟ್ ಮಾಡಿದರೆ ನಾನು ಖಂಡಿತ ವಿಡಿಯೋ ಮಾಡ್ತೀನಿ. ಎಷ್ಟು ಜನಕ್ಕೆ ಇಷ್ಟ ಇದೆ, ಇಂಟ್ರೆಸ್ಟ್ ಇದೆ, ಕ್ಯೂರಿಯಾಸಿಟಿ ಇದೆ ಇಲ್ಲಿ ತುಂಬ ನೋಡಬೇಕು ಡೆಕೋರೇಷನ್ಸ್ ಕ್ರಿಸ್ಮಸ್ದು ಅಂತ. ನನ್ನ ಫ್ರೆಂಡ್ ಇದ್ದಾಳೆ, ಅವ್ರ ಮಗ್ಳಿಗೆ ತುಂಬಾ ಇಷ್ಟ. ಸೊ ಕೇಳ್ತಿರ್ತಾಳೆ, ಹಾಗಾಗಿ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೀವು ಎಷ್ಟು ಕಮೆಂಟ್ಸ್ ಮಾಡ್ತೀರಾ ಅಷ್ಟು ವೀಡಿಯೋಸ್ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನೀವು ಮಾಡೋ ಕಮೆಂಟ್ ಆಗಿರ್ಬೋದು, ಲೈಕ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಆಗಿರ್ಬೋದು, ಸೊ ನನಗೊಂದು ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಇಲ್ಲ ಅಂತಂದರೆ ನಾನು ಡಿಮೋಟಿವೇಟ್ ಆಗ್ತೀನಿ, ಇದನ್ನು ತುಂಬ ಸಾರಿ ಹೇಳಿದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ರೋಡ್ಸಲ್ಲಂತೂ ರೋಡ್ಗಳು ನಾವು ನಾರ್ಮಲ್ ಟೈಮಲ್ಲಿ ನೀವು ನೋಡಿರ್ತೀರ, ತುಂಬ ಕತ್ಲೆ ಇರುತ್ತೆ, ಬರೀ ಕಾರ್ ಲೈಟ್ಗಳಿರುತ್ತೆ, ಅಷ್ಟೊಂದೇನು ಸ್ಟ್ರೀಟ್ ಲೈಟ್ಸ್ ಇರೋದಿಲ್ಲ ಹೇಳ್ಬೇಕು ಅಂತ ಅಂದರೆ ಇಲ್ಲಿ ರೋಡ್ಗಳಲ್ಲಿ. ಬಟ್ ಇವಾಗ ಕ್ರಿಸ್ಮಸಲ್ಲಿ ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿರ್ತಾರೆ. ನಾನು ಹೇಳ್ದಂಗೆ USA ನೋಡೋದಕ್ಕೆ ಒಂಥರ ಚಂದ ಅಂತ ಹೇಳ್ಬೋದು. ಇನ್ನು ಮನೆಗೆ ಬಂದ್ವಿ, ದೀಪ ಉರಿತಾ ಇತ್ತು, ಅಡುಗೆ ಮಾಡಬೇಕು ಇವಾಗ. ಏನು ಮಾಡೋದು ಅಂತ ತಲೆಯಲ್ಲಿ ಓಡ್ತಾ ಇದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್. ತುಂಬ ಸಿಂಪಲ್ ಆಗಿತ್ತು ವಿಡಿಯೋ, ಇದು ಜಸ್ಟ್ ಒಂದು ಲೈಟಿಂಗ್ದು ವಿಡಿಯೋ ಇರಲಿ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಆಗ್ತದೆ, ತುಂಬ ಚಿಕ್ಕದಾಗಿರಲಿ ಅಂತ ಹೇಳ್ಬಿಟ್ಟು. ನಿಮ್ಗೆ ಇಷ್ಟ ಆಗಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಹೊರಗಡೆಯಿಂದ ಬಂದಿದ ತಕ್ಷಣ ಎಲ್ಲರೂ ಫ್ರೆಶ್ ಅಪ್ ಆದ್ವಿ. ಬಟ್ ಏನಂದರೆ ಅಡುಗೆ ಏನು ಮಾಡೋದು ಅಂತಲೇ ಇದ್ದೆ. ಬಟ್ ಆಮೇಲೆ ಮಕ್ಕಳಿಗೆ ಈ ಪಲಾವ್ ಇಷ್ಟಪಡ್ತಾರಲ್ವ, ಹಾಗಾಗಿ ವೆಜಿಟೇಬಲ್ ಪಲಾವ್ ಮಾಡಿದೆ, ಬಾಸ್ಮತಿ ರೈಸ್ ಹಾಕ್ಬಿಟ್ಟು. ತುಂಬಾ ಚೆನ್ನಾಗಾಗಿತ್ತು, ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು ಮಕ್ಕಳಿಗೆ. ನೋಡ್ತಾ ಇರ್ಬೋದು, ಮಧ್ಯಾಹ್ನ ನೀಟಾಗಿ ಊಟ ಮಾಡಿರಲಿಲ್ಲ ಅವರು ಆಟ ಆಡಿಕೊಂಡು. ಹಾಗಾಗಿ ಮಾಡಿದ್ದು ರಾಯ್ತಾ ಜೊತೆ ಅಂದರೆ ಮೊಸರು ಬಜ್ಜಿ, ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲರೂ ಆರಾಮಾಗಿ ನೀಟಾಗಿ ಊಟ ಮಾಡಿದ್ವಿ. ಫಸ್ಟು ಬಂಗಾರಿಗೆ ಹಾಕ್ಕೊಟ್ಬಿಟ್ಟೆ, ಆಮೇಲೆ ಆದ್ಯ ಆಟ ಆಡ್ತಾಯಿದ್ಲು, ಅವಳಿಗೂ ಊಟ ಮಾಡಿಸ್ಬಿಟ್ಟು ಹಸ್ಬೆಂಡ್ಗೆ ಒಂದು ಕಡೆ ಹಾಕ್ಕೊಟ್ಟಿದ್ದೆ, ನಾನು ಊಟ
ಲಾಸ್ಟಲ್ಲಿ ಮಾಡಿದ್ದಾಯಿತು. ತುಂಬ ಚೆನ್ನಾಗಿತ್ತು ಇವತ್ತಿನ ಊಟ. ಸೊ ಹಾಗೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ. ಆಗಲೇ ನಾನು ವಿಡಿಯೋ ಎಂಡಿಂಗ್ ಮಾಡಿಬಿಟ್ಟಿದ್ವಿ, ಬಟ್ ಇದೊಂದು ವಿಡಿಯೋ ಹಾಗೆ ಕಂಟಿನ್ಯೂಷನ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತಿಂದು ಕಂಪ್ಲೀಟಾಗಿ ಹಾಕ್ತಾಯಿದ್ದೀನಿ. ಹಾಗೆ ಯಾರಿಂದ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಕೂಡ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ನಮ್ಮ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ತಿಳಿಸಿ ಅಂತ ಕೇಳ್ಕೊತೀನಿ. ಸೊ ನೋಡ್ತಾ ಇರ್ಬೋದು. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಹಾಗೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಬಟ್ ಲೈಕ್ ಮಾಡೋದಂತೂ ಮರಿಬೇಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಫೋಟೋಸ್ ಹಾಕ್ತೀನಿ, ಜಾಸ್ತಿ ಏನು ಹಾಕಲ್ಲ. ಸೊ ನೋಡಿ ಇಷ್ಟ ಆಗ್ಬೋದು ನಿಮಗೂ ಕೂಡ. ಸೊ ಹಾಗೆ ಮಿನಿ ವ್ಲಾಗ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಫೈನಲ್ ಆಗಿ ಇವತ್ತಿನ ವಿಡಿಯೋ ಇಷ್ಟ ಆಯಿತಾ ಅಂತ ಮಾತ್ರ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.